ಇಷ್ಟು ವರ್ಷದಲ್ಲಿ ನಾನು ಹೇಳ್ದಂಗೆ ಹೈಯೆಸ್ಟ್ ಇನ್ಕಮ್ ಮಾಡಿದ್ದೀನಿ. ರಿಲೇಶನ್ಶಿಪ್ ಅಂತ ಬಂದಾಗ ನಾನು ತುಂಬ ದೊಡ್ಡ ಪಾಠ ಕಲ್ತಿದ್ದೀನಿ. ಹಲೋ ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದೊಂಥರ ಸರ್ಪ್ರೈಸ್ ವಿಡಿಯೋ, ನಾನೇ ಇದನ್ನು ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಎನಿವೇಸ್, ಲಾಸ್ಟ್ ವಿಡಿಯೋ ಫಾರ್ ದಿ ಇಯರ್ 2024. ಸೊ ಬೇಸಿಕಲಿ ನಾನು ಪ್ರತಿ ವರ್ಷ ಡಿಸೆಂಬರ್ 31 TMRR ಮೆಥಡ್ ಅಂತ ಒಂದು ಫಾಲೋ ಮಾಡ್ತೀನಿ. ಸೊ ಇವತ್ತು ಕುತ್ಕೊಂಡು ಅದನ್ನು ಮಾಡುವಾಗ ಐ ಥಾಟ್ ವೈ ನಾಟ್ ಶೇರ್ ಇಟ್ ವಿತ್ ಯು ಆಲ್, ನಿಮಗೂ ಹೆಲ್ಪ್ ಆಗ್ಬೋದು ಅಂತ. ಆ್ಯಂಡ್ ಯಾರ್ಯಾರೆಲ್ಲ 31ನೇ ತಾರೀಕು ರಾತ್ರಿ ಪಾರ್ಟಿ ಮಾಡಕ್ಕೆ ಹೋಗದೆ ಮನೇಲಿ ಕೂತಿದ್ದೀರಾ, ನಂತರ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇಟ್ ಇಸ್ ಟೋಟಲಿ ಫೈನ್. ಪಾರ್ಟಿ ಮಾಡಿದ ತಕ್ಷಣ ನಮ್ಮ ನ್ಯೂ ಇಯರ್ ಚೆನ್ನಾಗಾಗುತ್ತೆ, ಮನೇಲಿ ಕೂತ್ಕೊಂಡ್ರೆ ಬೇಜಾರಾಗುತ್ತೆ, ಅದೆಲ್ಲ ತಲೆಗೆ ಹಾಕೊಂಬಿಡಿ. ಮನೇಲಿ ಕೂತ್ಕೊಂಡು ನಾವು ಒಳ್ಳೇದು ಏನು ಮಾಡ್ಬೋದು, 2025 ಇನ್ನೂ ಏನು ಬೆಟರ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡೋಣ. ಆ್ಯಂಡ್ ಯಾರ್ಯಾರೆಲ್ಲ ಪಾರ್ಟಿ ಮಾಡಿದ್ದೀರಾ, ಪಾರ್ಟಿ ಮಾಡೋದೇನು ತಪ್ಪಲ್ಲ. ನಾನು ಪ್ರೀವಿಯಸ್ ಇಯರ್ಸ್ ಎಲ್ಲ ಸಖತ್ತಾಗಿ ಪಾರ್ಟಿ ಮಾಡಿದ್ದೀನಿ. ಸೊ ನೀವು ಎಂಜಾಯ್ ಮಾಡ್ಕೊಂಡು ಬಂದು ಮತ್ತೆ ನೆಕ್ಸ್ಟ್ ಡೇ January 1 ಕೂತ್ಕೊಂಡು ಪ್ಲ್ಯಾನ್ ಮಾಡಿವ್ರಂತೆ. ಸೊ ಮಜಾ ಮಾಡ್ಕೊಂಡು ಬನ್ನಿ. ಸೊ ಬೇಸಿಕಲಿ TMRR ಮೆಥಡ್ ಅಂತ ಅಂದರೆ ಟಾರ್ಗೆಟ್, ಮೆಷರ್, ರಿವ್ಯೂ, ರಿಫ್ಲೆಕ್ಟ್ ಅಂತ. ಸೊ ಎವ್ರಿ ಇಯರ್ January 1 ನಾನು TNM, ಟಾರ್ಗೆಟ್ ಆ್ಯಂಡ್ ಮೆಷರ್ ಬರ್ಕೊಂಡು ಬಿಟ್ಟಿರ್ತೀನಿ. ಸೊ 2024 ಅಷ್ಟೇ January 1 ನಾನು ಎಲ್ಲ ಬರ್ಕೊಂಡಿದ್ದೀನಿ. ಸೊ ಬೇಸಿಕಲಿ ನಾವು ಆ ವರ್ಷಕ್ಕೆ 2024ಗೆ ಏನೇನೆಲ್ಲ ಟಾರ್ಗೆಟ್ ನಂದಿದೆ ಅದನ್ನು ಬರ್ಕೊಂಡಿದ್ದೀನಿ. ಆ್ಯಂಡ್ ಮೆಷರ್ ಅಂತ ಅಂದರೆ ಆ ಟಾರ್ಗೆಟ್ನ ಅಚೀವ್ ಮಾಡೋಕ್ಕೆ ನಾನು ಏನೇನು ತಿಂಗಳ ಏನೇನು ಆ್ಯಕ್ಷನ್ ತೊಗೋಬೇಕು ಅಥವಾ ಕ್ವಾರ್ಟರ್ಲಿ ಏನೇನು ಆ್ಯಕ್ಷನ್ ತೊಗೊಳ್ಬೇಕು ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ಐ ವಿಲ್ ವರ್ಕ್ ಟುವರ್ಡ್ಸ್ ಇಟ್ ಇಡೀ ವರ್ಷ. ಆ್ಯಂಡ್ ಲಾಸ್ಟ್ ಡೇ ಆಫ್ ದ ಇಯರ್ ಅಂದರೆ ಇವತ್ತು December 31 ನಾನು ಕುತ್ಕೊಂಡು ರಿವ್ಯೂ ಆ್ಯಂಡ್ ರಿಫ್ಲೆಕ್ಟ್ ಮಾಡ್ತೀನಿ. ಸೊ ರಿವ್ಯೂ ಅಂತ ಅಂದರೆ ಏನೇನೆಲ್ಲ ಆ ಗೋಲ್ಸಲ್ಲಿ, ಆ ಟಾರ್ಗೆಟಲ್ಲಿ ಏನೇನೆಲ್ಲ ನಾನು ಅಚೀವ್ ಮಾಡಿದ್ದೀನಿ, ಹೆಂಗೆ ಮಾಡಿದೆ, ಅಥವಾ ಏನೇನೆಲ್ಲ ನಾನು ಅಚೀವ್ ಮಾಡಿಲ್ಲ ಅಥವಾ ಯಾಕೆ ಮಾಡಿಲ್ಲ ಅಂತ ರಿವ್ಯೂ ಮಾಡ್ತೀನಿ. ಆ್ಯಂಡ್ ರಿಫ್ಲೆಕ್ಟ್ ಅಂತ ಅಂದರೆ ಅದರಿಂದ ಕಲ್ತಿರೋ ಅಂಥ ಲೆಸನ್ಸ್ನ ನಾನು ನೆಕ್ಸ್ಟ್ ವರ್ಷ ಅಂದರೆ 2025ಗೆ ಏನು ಪಾಸ್ ಆನ್ ಮಾಡಬೇಕು, ಏನು ರಿಫ್ಲೆಕ್ಟ್ ಮಾಡ್ಕೋಬೇಕು ನನ್ನ ಲೈಫ್ಗೆ ಅಂತ ಕುತ್ಕೊಂಡು ಯೋಚನೆ ಮಾಡ್ತೀನಿ. ಆ್ಯಂಡ್ ಅಗೇನ್ ನಾಳೆ January 1 ಕುತ್ಕೊಂಡು ಮತ್ತೆ TNM ಫಾರ್ ನೆಕ್ಸ್ಟ್ ಇಯರ್ 2025 ಮಾಡ್ತೀನಿ. ಅದನ್ನು ವಿಡಿಯೋ ಮಾಡಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಐ ಡೆಫಿನೆಟ್ಲಿ ಡೂ ಇಟ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಇಲ್ಲಿ ಬರ್ಕೊಂಡಿದ್ದೀನಿ ನಂದು ಟಾರ್ಗೆಟ್ ಏನೇನು ಇತ್ತು ಅಂತ 2024ಗೆ. ಆ್ಯಂಡ್ ಈ ವರ್ಷ ತುಂಬ ಏನು ಟಾರ್ಗೆಟ್ಸ್ ಇಟ್ಕೊಂಡಿರಲಿಲ್ಲ, ಬಿಕಾಸ್ ಐ ಆಲ್ರೆಡಿ ನ್ಯೂ January 1 2024ಗೆ ಅಷ್ಟೊತ್ತಿಗೆ ನಾನು ಪ್ರೆಗ್ನೆಂಟ್ ಅಂತ ನನಗೆ ಗೊತ್ತಿತ್ತು. ಸೊ ತುಂಬ ಎಲ್ಲ ಬರ್ಕೊಂಡಿಲ್ಲ, ಬಟ್ ಏನೇನೆಲ್ಲ ಬರ್ಕೊಂಡಿದ್ದೀನಿ ಅದನ್ನು ಅಚೀವ್ ಮಾಡಿದ್ದೀನೋ ಇಲ್ವೋ, ಲೆಟ್ಸ್ ಸಿ. ಸೊ ನಾನು ಪ್ರತಿ ವರ್ಷ ಕ್ಯಾಟಗರೀಸ್ ಇಟ್ಕೊಂಡು ಬರಿತೀನಿ, ಬಿಕಾಸ್ ಕ್ಯಾಟಗರೀಸ್ ಇಲ್ಲ ಅಂತ ಅಂದರೆ ನಾವು ಏನು ಬರಿಬೇಕು ಏನು ಬರಿಬಾರ್ದು ಅಂತ ಗೊತ್ತಾಗಲ್ಲ. ಆ್ಯಂಡ್ ಕೆಲವೊಂದು ಸತಿ ಇಲ್ಲ ಕರಿಯರ್ ಮೇಲೆ ಕಂಪ್ಲೀಟ್ ಫೋಕಸ್ ಮಾಡಿಬಿಡ್ತೀವಿ, ಅಥವಾ ದುಡ್ಡು ಮೇಲೆ ಕಂಪ್ಲೀಟ್ ಫೋಕಸ್ ಮಾಡಿಬಿಡ್ತೀವಿ, ಅಥವಾ ಮಟೀರಿಯಲಿಸ್ಟಿಕ್ ಗೋಲ್ಸ್ ಮೇಲೆ ಕಂಪ್ಲೀಟ್ ಫೋಕಸ್ ಮಾಡಿಬಿಡ್ತೀವಿ. ಅದರ ಬದಲು ಹೆಡ್ಡಿಂಗ್ಸ್ ಇದ್ದರೆ ಅದರ ಪ್ರಕಾರ ಪ್ರತಿ ಹೆಡ್ಡಿಂಗಲ್ಲೂ ಪ್ರತಿ ಕ್ಯಾಟಗರಿಲೂ ನಾನು ಏನಾದರೂ ಒಂದು ಗೋಲ್ ಇಟ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಬ್ಯಾಲೆನ್ಸ್ ಇನ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಬರೀ ದುಡ್ಡಿದ್ರೆ ನೆಮ್ಮದಿ ಇರಲ್ಲ. ಖುಷಿ ಇರಬೇಕಂದ್ರೆ ಹೆಲ್ತು ಇರಬೇಕು, ರಿಲೇಷನ್ಶಿಪ್ಸು ಚೆನ್ನಾಗಿರಬೇಕು, ಟ್ರಾವೆಲ್ಲು ಇರಬೇಕು, ಎಲ್ಲ ಥರ ಇದ್ರೇ ಲೈಫಲ್ಲಿ ಖುಷಿ. ಸೊ ಲೆಟ್ಸ್ ಡೈವ್ ಇನ್ ಟು ಒಂದೊಂದೇ ಕ್ಯಾಟಗರಿ. ಫಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಫಿಸಿಕಲ್ ಹೆಲ್ತ್ ಗೋಲ್ಸ್. ಸೊ ಅದರಲ್ಲಿ ನಂಗೆ ಆಲ್ರೆಡಿ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಿದ್ರಿಂದ ನಾನು ಬರ್ಕೊಂಡಿದ್ದು ಹೆಲ್ದಿ ಪ್ರೆಗ್ನೆನ್ಸಿ ವೆಯ್ಟ್ ಗೇನ್ ಅಂತ. ಬ್ರ್ಯಾಕೆಟಲ್ಲಿ ಹಾಕ್ಕೊಂಡಿದ್ದೆ 12 to 15 kgs ಅಂತ. ಆ್ಯಂಡ್ ಇದು ಅಚೀವ್ ಆಯಿತು, ಬಿಕಾಸ್ ನಾನು ಥ್ರೂ ಔಟ್ ಪ್ರೆಗ್ನೆನ್ಸಿ 9 ಮಂತ್ಸಲ್ಲಿ ನಾನು ವೆಯ್ಟ್ ಗೇನ್ ಆಗಿದ್ದು 13 kg. ಸೊ 12 to 15 ಅಂತ ಹಾಕ್ಕೊಂಡಿದ್ದೆ, ಎಕ್ಸಾಕ್ಟಾಗಿ ಅದರ ಮಧ್ಯಾಹ್ನ ಆಗಿದ್ದೀನಿ 13 kg, ವಿಚ್ ವಾಸ್ ಅ ವೆರಿ ಹೆಲ್ದಿ ವೆಯ್ಟ್ ಗೇನ್. ಸೊ ನಾನು ಡ್ರಾಸ್ಟಿಕ್ಕಾಗಿ ತುಂಬ ಓವರ್ ವೆಯ್ಟು ಆಗಿರಲಿಲ್ಲ ಅಥವಾ ತುಂಬ ಕಡಿಮೆನೂ ಆಗಿರಲಿಲ್ಲ, ಹೆಲ್ದಿ ವೆಯ್ಟ್ ಗೇನ್ ರೇಂಜಲ್ಲೇ ಆಗಿದೆ. ಸೊ ಅದೊಂದು ಅಚೀವ್ ಆಗಿದೆ. ಸೊ ಅದಕ್ಕೆ ಮೆಷರ್ಮೆಂಟ್ಸ್ ನಾನು ಏನೇನು ತೊಗೋಬೇಕು ಅಂತ ಅಂದರೆ ಹೆಲ್ದಿ ಊಟ ಮಾಡೋದು ಅಥವಾ ಡೈಲಿ ಫಿಸಿಕಲಿ ಆ್ಯಕ್ಟಿವ್ ಆಗಿರೋದು, ಇದೆಲ್ಲ ಏನೇನು ಮಾಡಬೇಕು ಅದನ್ನು ಮೆಷರ್ಮೆಂಟ್ಸ್ ಬರ್ಕೊಂಡಿದ್ದೆ. ಆ್ಯಂಡ್ ಅದೆಲ್ಲನೂ ಹಾಗೆ ಪಾಲಿಸ್ತಾ ಹೋದೆ. ಸೊ ಸಖತ್ತಾಗೆ ವರ್ಕೌಟ್ ಆಯಿತು. ಆ್ಯಂಡ್ ಎರಡನೇದು ನಾನು ಬರ್ಕೊಂಡಿದ್ದು ಈಟ್ ಹೆಲ್ದಿ ಹೋಮ್ ಕುಕ್ಡ್ ಫುಡ್ ಅಂತ. ಆ್ಯಂಡ್ ಡೈಲಿ 1 ವೆಜಿಟೇಬಲ್ ಆ್ಯಂಡ್ 1 ಫ್ರೂಟ್ ಅಂತ ಬ್ರ್ಯಾಕೆಟಲ್ಲಿ ಬರ್ಕೊಂಡಿದ್ದೆ. ಆ್ಯಂಡ್ ಇದೂ ಅಷ್ಟೇ ಇಡೀ ವರ್ಷ ಆಲ್ಮೋಸ್ಟ್ 95% ನಾನು ಮನೆ ಊಟನೇ ಮಾಡಿರೋದು. ಎಲ್ಲೋ 5% ತಿಂಗಳಿಗೆ ಒಂದು ಸತಿ ಅಥವಾ 1.5 ತಿಂಗಳಿಗೆ ಒಂದ್ಸತಿ ಈ ಥರ ಹೊರಗಡೆ ಊಟ ಮಾಡಿರೋದು. ಸೊ ಅದನ್ನು ಅಚೀವ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ನಾನು ಬರ್ಕೊಂಡಿದ್ದು ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ ಅಂತ. ಸೊ ಪೋಸ್ಟ್ ಪ್ರೆಗ್ನೆನ್ಸಿ ಇವಾಗ ನನಗೆ ಆಲ್ರೆಡಿ 6 ತಿಂಗಳಾಗಿದೆ. ಸೊ 6 ತಿಂಗಳಲ್ಲಿ ಬ್ರ್ಯಾಕೆಟಲ್ಲಿ ನಾನು ಬರ್ಕೊಂಡಿದ್ದೆ ಐ ಶುಡ್ ರೀಚ್ ಮೈ
ಪ್ರೆಗ್ನೆನ್ಸಿ ವೆಯ್ಟ್ ಅಂತ. ಸೊ ನಂದು ಪ್ರೆಗ್ನೆನ್ಸಿ ಮುಂಚೆ ವೆಯ್ಟ್ ಇದ್ದಿದ್ದು ಬಿಟ್ವೀನ್ 58 to 59 ಆ್ಯಂಡ್ ಇವತ್ತು ಬೆಳಗ್ಗೆ ಲಾಸ್ಟ್ ಡೇ ಆಫ್ ದಿ ಇಯರ್ ನಂದು ವೆಯ್ಟ್ ಇರೋದು 59.7. ಸೊ ಇನ್ನು 1 kg ಬಾಕಿ ಇದೆ ನಂದು ಪ್ರೆಗ್ನೆನ್ಸಿ ವೆಯ್ಟ್ಗೆ ರೀಚ್ ಮಾಡೋಕ್ಕೆ. ಬಟ್ ಐ ಆಮ್ ಸೋ ಹ್ಯಾಪಿ. ಆ್ಯಕ್ಚುಲಿ ಮೊನ್ನೆ ನಾನು 2-3 ಡೇಸ್ಗೆ ಒಂದ್ಸತಿ ವೆಯ್ಟ್ ಚೆಕ್ ಮಾಡ್ತೀನಿ. ಸೊ ಮೊನ್ನೆ ಚೆಕ್ ಮಾಡಿದಾಗ 60.1 ಇದ್ದೆ ಆ್ಯಂಡ್ ಐ ವಾಸ್ ಥಿಂಕಿಂಗ್ ಅಯ್ಯೋ ಈ ಸತಿ ಬರ್ಕೊಂಡ್ಬಿಟ್ಟಿದ್ದೀನಲ್ಲ 59 ರೀಚ್ ಆಗಲೇಬೇಕು ಅಂತ. ಅದಕ್ಕೋಸ್ಕರ ಏನೇನೆಲ್ಲ ಮೆಜರ್ಮೆಂಟ್ಸ್ ತೊಗೋಬೇಕು ಮಾಡಿದೆ ಆ್ಯಂಡ್ ಹೆಲ್ದಿಯಾಗೆ ಮಾಡ್ತೀನಿ. ನಾನೇನು ತುಂಬ ಊಟ ಬಿಟ್ಬಿಡೋದು ಇದೆಲ್ಲ ಇಲ್ಲ. 3 ಹೊತ್ತು ಊಟ ಮಾಡ್ಕೊಂಡು ಏನೇನೆಲ್ಲ ಮಾಡಬೇಕು, ಸ್ವಲ್ಪ ವಾಕಿಂಗ್ ಚೆನ್ನಾಗಿ ಹೋಗೋದು ಅಥವಾ ಸುಮ್ಮನೆ ಕುತ್ಕೊಂಡು ಇರೋದು ಬದಲು ಕುತ್ಕೊಂಡು ಫೋನ್ ನೋಡೋದು ಬದಲು ಓಡಾಡ್ಕೊಂಡು ಫೋನ್ ನೋಡೋದು ಇದೆಲ್ಲನೂ ಮಾಡಿದೆ. ಎಕ್ಸ್ಟ್ರಾ ಕ್ಯಾಲರೀಸ್ ಬರ್ನ್ ಮಾಡಿದೆ. ಸೊ ಇವತ್ತು 59.7 ಇದ್ದೀನಿ ಆ್ಯಂಡ್ ಅದು ಆಲ್ಮೋಸ್ಟ್ ರೀಚ್ ಆಗಿದೆ. ಸೊ ಇದಿಷ್ಟು. ಆ್ಯಂಡ್ ನೆಕ್ಸ್ಟ್ ನಾನು ಆಲ್ಸೋ ಹೇರ್ ಕೇರ್ ಅಂತ ಬರ್ಕೊಂಡಿದ್ದೆ. ಅಫ್ಕೋರ್ಸ್ ಥ್ರೂ ಔಟ್ ಪ್ರೆಗ್ನೆನ್ಸಿ ನಾನು ಹೇರ್ ಕೇರ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಪೋಸ್ಟ್ ಪ್ರೆಗ್ನೆನ್ಸಿ ಅಗೇನ್ ನಾನು ಹೇಳ್ದಂಗೆ ತುಂಬ ಟೈಮ್ ಹಾಕೋಕ್ಕಾಗಿಲ್ಲ ಬಿಕಾಸ್ ಪಾಪು ಇರೋದ್ರಿಂದ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೆ ಡೆಫಿನೆಟ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಎವ್ರಿಥಿಂಗ್ ಇಸ್ ಅ ಟಿಕ್ ಮಾರ್ಕ್ ಫಿಸಿಕಲ್ ಹೆಲ್ತ್ ಗೋಲ್ಸಲ್ಲಿ. ಆ್ಯಂಡ್ ನೆಕ್ಸ್ಟು ಮೆಂಟಲ್ ಹೆಲ್ತ್ ಗೋಲ್ಸಲ್ಲಿ ನಾನು ಬರ್ಕೊಂಡಿದ್ದು 10 to 15 minutes ಮೆಡಿಟೇಷನ್ ಎವ್ರಿ ಡೇ ಅಂತ. ಇದು ನಾನು ಬಿಫೋರ್ ಪ್ರೆಗ್ನೆನ್ಸಿ ಎವ್ರಿ ಡೇ ಮಾಡಿದ್ದೀನಿ. 10 to 15 ನಿಮಿಷ ಮೆಡಿಟೇಷನ್ ಅಂದರೆ ಅರ್ಧ ವರ್ಷ ಜೂನ್ ತನಕ ಮಾಡಿದ್ದೀನಿ. ಜೂನ್ ಆದಮೇಲೆ ನಂಗೆ ರೆಗ್ಯುಲರ್ ಆಗಿ ಪಾಪು ಹುಟ್ಟಾದ್ಮೇಲೆ ರೆಗ್ಯುಲರ್ ಆಗಿ ಮಾಡೋಕ್ಕಾಗಿಲ್ಲ. ಬಟ್ ಅವಾಗ ಪಾಪು ಮಲಗಿದ್ದಾಗ ಏನು ಮಾಡ್ತೀನಿ, ನಾನು ಹಾಗೆ ಕಣ್ಣು ಮುಚ್ಕೊಂಡು ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು ಅಥವಾ ಅವಳಿಗೆ ಫೀಡ್ ಮಾಡುವಾಗ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು ಇದೆಲ್ಲನೂ ಮಾಡ್ತಿದ್ದೀನಿ. ಸೊ ದ್ಯಾಟ್ ಈಸ್ ಅ ಗುಡ್ ಜಾಬ್. ನೆಕ್ಸ್ಟು ನಾನು ಅಂದ್ಕೊಂಡಿದ್ದು ರೀಡ್ 5 to 10 pages ಎವ್ರಿ ಡೇ ಅಂತ. ಅಗೇನ್ ಈ ವರ್ಷ ಇದನ್ನು ನಾನು ಅಚೀವ್ ಮಾಡೇ ಇಲ್ಲ. ಪ್ರೆಗ್ನೆನ್ಸಿ ಮುಂಚೆನೂ ನಾನು ಎವ್ರಿ ಡೇ ಬುಕ್ ಓದಿಲ್ಲ ಅಥವಾ ಇವಾಗ್ಲೂ ಓದಿಲ್ಲ. ಇದು ಒಂದು ಮಾಡೋಕ್ಕೆ ಆಗಿಲ್ಲ ನನ್ನ ಕೈಯಲ್ಲಿ. ಆ್ಯಂಡ್ ನೆಕ್ಸ್ಟು ಮೆಂಟಲ್ ಹೆಲ್ತ್ ಗೋಲ್ಸ್ಗೆ ಲಿಸನ್ ಟು ಮ್ಯೂಸಿಕ್ ಎವ್ರಿ ಡೇ ಅಂತ ಇದು ಮಾಡ್ತಾನೇ ಇದ್ದೀನಿ. ಥ್ರೂ ಔಟ್ ಪ್ರೆಗ್ನೆನ್ಸಿ ನಾನು ಹಾಡು ಕೇಳ್ತಾನೆ ಇದ್ದೀನಿ. ಆ್ಯಂಡ್ ಇವಾಗಲೂ ಅಷ್ಟೇ ನನ್ನ ಮಗಳಿಗೆ ಹಾಡು ಅಂದರೆ ಎಷ್ಟು ಇಷ್ಟ. ನಾನು ಕೇಳಿ ಪ್ರಾಬಬ್ಲಿ ಅವಳು ಹಾಡಿದ್ರೆ ಅಥವಾ ಹಾಡು ಹಾಕಿದ್ರೆ ನಗ್ತಾಳೆ. ಸೊ ಅವಳನ್ನ ರೆಡಿ ಮಾಡುವಾಗ ಸ್ನಾನ ಟೈಮಲ್ಲಿ ಅಥವಾ ಸ್ನಾನದಿಂದ ಕರ್ಕೊಂಡು ಬಂದಿದ ತಕ್ಷಣ ಹಾಡು ಹಾಕ್ಬಿಡ್ತೀನಿ. ದೇವ್ರ ಹಾಡಿರ್ಬೋದು ಅಥವಾ ಈವನ್ ನಾರ್ಮಲ್ ಮೂವಿ ಸಾಂಗ್ಸ್ ಇರ್ಬೋದು. ಸೊ ಅದನ್ನೆಲ್ಲ ಹಾಕಿ ಕೇಳ್ತಾ ಇರ್ತೀನಿ ಬಿಕಾಸ್ ನನಗೆ ಹಾಡು ಒಂಥರ ಮ್ಯೂಸಿಕ್ ಇಸ್ ಅ ಥೆರಪಿ ಥರ. ಸೊ ಹಾಡು ಕೇಳಿದಷ್ಟು ನನಗೆ ಮೆಂಟಲಿ ರಿಲ್ಯಾಕ್ಸ್ ಆಗುತ್ತೆ. ಸೊ ಇದಿಷ್ಟು ಮಾಡಿದ್ದೀನಿ. ನೆಕ್ಸ್ಟ್ ಕಮ್ಮಿಂಗ್ ಟು ಕರಿಯರ್ ಗೋಲ್ಸ್. ಸೊ ಕರಿಯರ್ ಗೋಲ್ಸಲ್ಲಿ ನಾನು ಬರ್ಕೊಂಡಿರೋದು 100,000 ಫಾಲೋವರ್ಸ್ ಇನ್ ಇನ್ಸ್ಟಾಗ್ರಾಮ್ ಅಂತ. ಆ್ಯಂಡ್ ಅದು ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರಿ. ಯು ಗೈಸ್ ಹ್ಯಾವ್ ಮೇಡ್ ಇಟ್ ಪಾಸಿಬಲ್ ಫಾರ್ ಮೀ. ಆ್ಯಂಡ್ ಅದಕ್ಕೋಸ್ಕರ ನಾನೇನು ಮೆಷರ್ಮೆಂಟ್ಸ್ ತೊಗೊಳ್ಬೇಕು ಅಂತಲೂ ಬರ್ಕೊಂಡಿದ್ದೆ. ಅಂದರೆ ನಾನು ವೀಕ್ಲಿ ಎಷ್ಟು ಕಾಂಟೆಂಟ್ ಪೋಸ್ಟ್ ಮಾಡಬೇಕು, ಎಷ್ಟು ಕನ್ಸಿಸ್ಟೆಂಟಾಗಿರಬೇಕು ಅದೆಲ್ಲ ಬರ್ಕೊಂಡಿದ್ದೆ. ಆ್ಯಂಡ್ ಅದಾಗಿದೆ. ಆ್ಯಂಡ್ ಯೂಟ್ಯೂಬ್ಗೆ ನಾನು ಬರ್ಕೊಂಡಿದ್ದು 50,000 ಸಬ್ಸ್ಕ್ರೈಬರ್ಸ್ ಇನ್ ಯೂಟ್ಯೂಬ್ ಅಂತ. ಇದು ಆಗಿಲ್ಲ ಬಟ್ ವಿ ಆರ್ ವೆರಿ ಕ್ಲೋಸ್ ಟು 30K. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಇಟ್ ಬಿಕಾಸ್ ಪ್ರೆಗ್ನೆನ್ಸಿ ನನಗೆ ಕೂತು ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಆ್ಯಂಡ್ ಇನ್ಕನ್ಸಿಸ್ಟೆಂಟ್ ಆಗಿದ್ದೆ. ಆ್ಯಂಡ್ ಆಲ್ಸೋ ಪೋಸ್ಟ್ ಪ್ರೆಗ್ನೆನ್ಸಿ ನಾನು ಮಗು ಇರೋದ್ರಿಂದ ನಾನು ಕೂತು ವೀಡಿಯೋ ಮಾಡೋದೆಲ್ಲ ಆ್ಯಂಡ್ ವೀಡಿಯೋ ಮಾಡಿಬಿಟ್ರು ಎಡಿಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದೆಲ್ಲ ಸ್ವಲ್ಪ ಆಗ್ತಿತ್ತು. ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ನಂಗೆ ಹಂಗಂತ ಬೇಜಾರೇನಿಲ್ಲ, ಅಚೀವ್ ಮಾಡಿಲ್ಲ ಅಂತ ಏನಿಲ್ಲ. ಐ ಹ್ಯಾವ್ ಕಮ್ ಹಾಫ್ ವೇಗಿಂತ ಜಾಸ್ತಿ 25,000ಗಿಂತ ಜಾಸ್ತಿ ಬಂದಿದ್ದೀನಿ. ಆ್ಯಂಡ್ ಈ ವರ್ಷ ಮಾಡಿಬಿಡೋಣ ಅಂತೆ 2025 ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ನಾನು ಏನು ಅಚೀವ್ ಮಾಡಿದ್ದೀನಿ ಅದು. ಆ್ಯಂಡ್ ಆಲ್ಸೋ ಈ ತಿಂಗಳು ಡಿಸೆಂಬರ್ ಮಂತಲ್ಲಿ ದಿಸ್ ಇಸ್ ಮೈ 11th ವಿಡಿಯೋ ಯೂಟ್ಯೂಬಲ್ಲಿ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಪ್ರಾಬಬ್ಲಿ ಇಷ್ಟು ವರ್ಷದಲ್ಲಿ ನಾನು 11 ವಿಡಿಯೋ ಒಂದು ತಿಂಗಳಲ್ಲಿ ಹಾಕಿರೋದಿದೆ ಮಂತ್ ಅನ್ಸುತ್ತೆ. ಯೂಶಲಿ 4 to 5 ಅಷ್ಟೇ ಹಾಕ್ತಿರ್ತೀನಿ. ಸೊ ಅದರಲ್ಲಿ ನನಗೆ ತೃಪ್ತಿ ಇದೆ. ಇದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಖಂಡಿತ. ಸೊ ನೆಕ್ಸ್ಟು ಮ್ಯಾನಿಫೆಸ್ಟ್ ಯುವರ್ ಮ್ಯಾಜಿಕ್ ವಿತ್ ಅರ್ಪಿತಾನ ಕನ್ಸಿಸ್ಟೆಂಟಾಗಿ ಮಾಡಬೇಕು ಇವನ್ ಥ್ರೂ ಔಟ್ ಪ್ರೆಗ್ನೆನ್ಸಿ ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಅಂತ. ದ್ಯಾಟ್ ಹಸ್ ಬೀನ್ ಅ ಸೂಪರ್ ಹಿಟ್. ನಾನು ಆ್ಯಕ್ಚುಲಿ ಲಾಸ್ಟ್ 8th month ಆಫ್ ಮೈ ಪ್ರೆಗ್ನೆನ್ಸಿ ತನಕನೂ ನಾನು ಸೆಷನ್ಸ್ ತೊಗೋತಾ ಇದ್ದೆ. ಆ್ಯಂಡ್ 1.5 ತಿಂಗಳು ನನ್ನ ಮಗಳಿಗೆ 1.5 ತಿಂಗಳು ಪೋಸ್ಟ್ ಇದ್ದಾಗ ಅಂದರೆ ನನಗೆ 1.5 months ಪೋಸ್ಟ್ ಪ್ರೆಗ್ನೆನ್ಸಿಲಿ ನಾನು ಮತ್ತೆ ಸೆಷನ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸಕ್ಸಸ್ಫುಲಿ 22 batch 22 23
22 ಬ್ಯಾಚಸ್ ಕಂಪ್ಲೀಟ್ ಮಾಡಿದ್ದೀವಿ ಆ್ಯಂಡ್ ಅದು ಸಖತ್ ಖುಷಿ ಇದೆ. ಆ್ಯಂಡ್ ನೆಕ್ಸ್ಟು ಬ್ರ್ಯಾಂಡ್ ಕೊಲಾಬ್ರೇಷನ್ಸ್, ಕೆಲವೊಂದು ಬ್ರ್ಯಾಂಡ್ಸ್ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ಬರ್ಕೊಂಡಿದ್ದೆ. ಆ್ಯಂಡ್ ಕೆಲವೊಂದು ಏನು ಪ್ರೆಗ್ನೆನ್ಸಿ ರಿಲೇಟೆಡ್ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಅದು ಆಗಿದೆ. ಆ್ಯಂಡ್ ಮೇಕಪ್ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೆ, ಅದು ಆಗಿದೆ. ಆ್ಯಂಡ್ ಕ್ಲೋದಿಂಗ್ ಬ್ರ್ಯಾಂಡ್ಸ್, ಐ ಡೋಂಟ್ ವಾಂಟ್ ಟು ಸ್ಪೆಸಿಫೈ ದ ನೇಮ್ಸ್, ಬಟ್ ಯಾ, ಕ್ಲೋದಿಂಗ್ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಆಗಿದೆ. ಸೊ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಈ ವರ್ಷ ಇನ್ನೊಂದು ಕರಿಯರ್ ಬಗ್ಗೆ ಹೇಳಬೇಕು. ವರ್ಷ ಕರಿಯರ್ ಅಂತ ಬಂದಾಗ ನಾನು ಐ ಹ್ಯಾವ್ ಟೇಕನ್ ಮೇಜರ್ ಡಿಸಿಷನ್ಸ್ ನನ್ನ ಲೈಫಲ್ಲಿ. ಬಿಕಾಸ್ ಬಿಗಿನಿಂಗ್ ಆಫ್ ದ ಇಯರ್ ತನಕ ನಂದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಇದ್ದಿದ್ದು ಥ್ರೂ ವೆಯ್ಟ್ ಲಾಸ್ ಪ್ರೋಗ್ರಾಮ್ಸ್. ಬಟ್ ಎಲ್ಲೋ ಲಾಸ್ಟ್ ಇಯರ್ ಎಂಡಿಂಗ್ ಟೈಮಲ್ಲಿ ಆ್ಯಂಡ್ ದಿಸ್ ಇಯರ್ ಬಿಗಿನಿಂಗಲ್ಲಿ ಐ ಫೆಲ್ಟ್ ದ್ಯಾಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ. ನನಗೆ ಅದು ನನ್ನ ಮೇನ್ ಸೋರ್ಸ್ ಆಫ್ ಇನ್ಕಮ್ ನನಗೆ ಯಾಕೋ ನನಗೆ ಖುಷಿ ಕೊಡ್ತಾ ಇಲ್ಲ ಅಂತ ಅನಿಸ್ತು. ಸೊ ಐ ಥಾಟ್ ಲೆಟ್ ಮೀ ಚೇಂಜ್ ಮೈ ಪ್ರೊಫೆಷನ್ ಅಂತ. ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್, ನಾನು ಅದನ್ನು ಕಂಪ್ಲೀಟಾಗಿ ಇಲ್ಲಿ ಹೇಳೋಕ್ಕೆ ಇಷ್ಟ ಇಲ್ಲ, ಬಟ್ ತುಂಬ ರೀಸನ್ಸ್ಗಳಿಂದ. ಆದರೆ ನಾನು ಅಲ್ಲಿಂದ ತುಂಬ ಚೆನ್ನಾಗೆ ಅರ್ನ್ ಮಾಡ್ತಾಯಿದ್ದೆ. ನಂದು ಹೈಯೆಸ್ಟ್ ಸೋರ್ಸ್ ಆಫ್ ಇನ್ಕಮ್ ಅದರಿಂದನೇ ಬರ್ತಾಯಿದ್ದು, ತುಂಬ ಜಾಸ್ತಿನೇ ದುಡ್ಡು ಬರ್ತಾಯಿತ್ತು. ಆದರೆ ಐ ಡಿಸೈಡೆಡ್ ನೋ, ನನಗೆ ದುಡ್ಡು ಒಂದೇ ಲೈಫಲ್ಲಿ ಮೇನ್ ಗೋಲ್ ಅಲ್ಲ, ಖುಷಿನೂ ಇರಬೇಕು. ಆ್ಯಂಡ್ ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಅಭಿ ಹತ್ರನೂ ಮಾತಾಡುವಾಗ, ಐ ಡೋಂಟ್ ವಾಂಟ್ ಟು ಬಿ ರಿಚ್, ಐ ವಾಂಟ್ ಟು ಬಿ ವೆಲ್ದಿ ಅಂತ. ಅಂದರೆ ರಿಚ್ಗೂ ವೆಲ್ದಿಗೂ ಡಿಫ್ರೆನ್ಸ್ ಇದೆ. ರಿಚ್ ಅಂತ ಅಂದರೆ ಬರೀ ದುಡ್ಡು ಇಟ್ಕೊಳ್ಳೋದಷ್ಟೇ. ವೆಲ್ದಿ ಅಂತ ಅಂದರೆ ನನ್ನ ಹತ್ರ ದುಡ್ಡು ಇದೆ, ಟೈಮು ಇದೆ, ಫ್ಯಾಮಿಲಿಗೆ ಕೊಡೋಕ್ಕೂ ಟೈಮ್ ಇದೆ, ರಿಲೇಷನ್ಶಿಪ್ಸು ಚೆನ್ನಾಗಿದೆ, ಹೆಲ್ತ್ ಚೆನ್ನಾಗಿದೆ, ಇದೆಲ್ಲನೂ ಇದ್ದರೆ ಐ ಆಮ್ ವೆಲ್ದಿ ಅಂತ. ಸೊ ಐ ವಾಂಟೆಡ್ ಟು ಬಿ ವೆಲ್ದಿ. ಸೊ ಹಾಗಾಗಿ ಅದಕ್ಕೆ ಟಾಟಾ ಬಾಯ್ ಬಾಯ್ ಹೇಳಿ ಪಾಸ್ ಮಾಡಿದೆ. ಇನಿಷಿಯಲಿ ಸ್ವಲ್ಪ ಇನ್ಕಮ್ ಡ್ರಾಪ್ ಆಯಿತು, ಬಟ್ ನಾನು ಅಲ್ಲೆಲ್ಲೂ ಪ್ರೆಷರ್ ತೊಗೊಂಡಿಲ್ಲ, ಸ್ಟ್ರೆಸ್ ಮಾಡ್ಕೊಂಡಿಲ್ಲ. ನಂದು ಏನು ಸ್ಟ್ರೆಂತ್ ಏನಿದೆ ಅದ್ರ ಮೇಲೆ ವರ್ಕ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಷನ್ ಮೇಲೆ ವರ್ಕ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಐ ಥಿಂಕ್ ನನ್ನ ಲೈಫಲ್ಲಿ ತೊಗೊಂಡಿದ್ದು ಒನ್ ಆಫ್ ದ ಮೇಜರ್ ಆ್ಯಂಡ್ ಅಮೇಝಿಂಗ್ ಡಿಸಿಷನ್ ಅಂದರೆ ಇದೆ ಅನಿಸುತ್ತೆ. ಇವಾಗ ಇಲ್ಲಿ ಕುತ್ಕೊಂಡು ನಾನು ರಿವ್ಯೂ ಮಾಡೋಕ್ಕೆ ಹೋದರೆ, ಹಿಂದೆ ತಿರುಗಿ ನೋಡಿದ್ರೆ, ಐ ಹ್ಯಾವ್ ಟೇಕನ್ ದಿ ಬೆಸ್ಟ್ ಡಿಸಿಷನ್ಸ್ ಆಫ್ ಮೈ ಲೈಫ್ ಅಂತ ಅನಿಸುತ್ತೆ. ಬಿಕಾಸ್ ಇವಾಗ ಬಿಗಿನಿಂಗ್ ಆಫ್ ದ ಇಯರ್ಗೂ ಇವಾಗ್ಲಿಗೂ ಐ ಹ್ಯಾವ್ ಬೀನ್ ವೆರಿ ಹ್ಯಾಪಿ, ಸಖತ್ ಖುಷಿ ಇದೆ. ಪ್ರಾಬಬ್ಲಿ ನಾನು ಅದು ಮಾಡ್ತಿದ್ರೆ ನನ್ನ ಲೈಫಲ್ಲಿ ನನ್ನ ಮಗಳಿಗೆ ಇಷ್ಟು ಟೈಮ್ ಕೊಡೋಕ್ಕಾಗ್ತಿತ್ತೋ, ಫ್ಯಾಮಿಲಿಗೆ ಇಷ್ಟು ಟೈಮ್ ಕೊಡೋಕ್ಕಾಗ್ತಿತ್ತೋ, ಟ್ರಾವೆಲ್ ಮಾಡೋಕ್ಕಾಗ್ತಿತ್ತೋ, ಇಷ್ಟು ಖುಷಿಯಾಗಿರೋಕ್ಕಾಗ್ತಿತ್ತೋ ಗೊತ್ತಿಲ್ಲ. ಬಟ್ ಇವಾಗ ಅದೆಲ್ಲನೂ ಇದೆ. ಸೊ ನಾನು ಇದೊಂದು ಮೇಜರ್ ಲೆಸನ್ ಕಲ್ತಿರೋದು. ತುಂಬ ಕುತ್ಕೊಂಡು ಕೊರ್ಗೋದ್ಕಿಂತ, ಅಯ್ಯೋ ಈ ಪ್ರೊಫೆಷನ್ ನನಗೆ ಲೈಫಲ್ಲಿ ತುಂಬ ಕೊಟ್ಟಿದೆ, ತುಂಬ ಕಲಿಸಿದೆ, ಇದನ್ನು ಹೆಂಗಪ್ಪ ಬಿಡೋದು ಅಂತ ನಾನು ಇದ್ದೆ ಇನಿಷಿಯಲಿ. ಬಟ್ ಎಲ್ಲದಕ್ಕೂ ಅದರದ್ದೇ ಆದ ಟೈಮ್ ಇರುತ್ತೆ. ಅಂದರೆ ಅದರಿಂದ ಅಷ್ಟೇ ಕೊಡೋಕ್ಕಾಗೋದು ಖುಷಿ ನಮಗೆ ಲೈಫಲ್ಲಿ ಅಂತ ಅಂದರೆ ಬಿಟ್ಟು ವಿಲ್ ಹ್ಯಾವ್ ಟು ಮೂವ್ ಆನ್. ಒಂದೇ ಕಡೆ ಅಲ್ಲೇ ಕುತ್ಕೊಂಡಿದ್ರೆ ಹೇಳ್ತಾರೆ ಗೊತ್ತಾ, ನಿಂತಿದ್ದ ನೀರು ಕೊಚ್ಚೆ ಆಗಿಬಿಡುತ್ತೆ. ಸೊ ಹಾಗಾಗಿ ಅಲ್ಲೇ ಕುತ್ಕೊಂಡು ನಮ್ಮನ್ನ ನಾವು ತಲೆಯೆಲ್ಲ ಕೊಚ್ಚೆ ಮಾಡ್ಕೊಳ್ಳೋದ್ಕಿಂತ ಮೂವ್ ಆನ್ ಆ್ಯಂಡ್ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಒಂದು ಪಾಠ ಕಲಿತೆ. ಆ್ಯಂಡ್ ಕರಿಯರ್ ವೈಸ್ ಸಖತ್ತಾಗಿ ಅನಿಸಿದೆ. ಆ್ಯಂಡ್ ನೆಕ್ಸ್ಟು ಕಮಿಂಗ್ ಟು ಫಿನಾನ್ಷಿಯಲ್ ಗೋಲ್ಸ್. ಸೊ ಅಗೇನ್ ನಾನು ಹೇಳಿದೆ ಅಲ್ವಾ, ನಾನು ಅಲ್ಲಿ ಚೆನ್ನಾಗೆ ಆ ಕರಿಯರಲ್ಲಿ ಚೆನ್ನಾಗೆ ದುಡಿತಾ ಇದ್ದೆ, ಬಟ್ ಅದು ಬಿಟ್ಟಾದಮೇಲೆ ಡ್ರಾಪ್ ಆಗುತ್ತೆ ಅಂತ. ಬಟ್ ಯು ವೋಂಟ್ ಬಿಲೀವ್ ಮೀ ಇಫ್ ಐ ಟೆಲ್ ಯು, ನನ್ನ ಲೈಫಲ್ಲೇ ಇಷ್ಟು ವರ್ಷದಲ್ಲಿ ದಿಸ್ ಇಯರ್ ಐ ಹ್ಯಾವ್ ಮೇಡ್ ದಿ ಹೈಯೆಸ್ಟ್ ಇನ್ಕಮ್. ನನಗೆ ಒಂಥರ ಪ್ರೌಡ್ ಮೂಮೆಂಟ್, ಖುಷಿ ಮೂಮೆಂಟ್. ಬಿಕಾಸ್ ನಂದು CA ಜೊತೆ ಮಾತಾಡುವಾಗ ಟ್ಯಾಕ್ಸ್ ಎಲ್ಲ ಅಗೇನ್ ನಾನು ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟಿದ್ದೀನಿ ಈ ವರ್ಷ. ಸೊ ಮಾತಾಡುವಾಗ ಐ ವಾಸ್ ಸೋ ಹ್ಯಾಪಿ. ಅಂದರೆ ನಾವು ಖುಷಿಯಾಗಿ ಏನೋ ಒಂದು ಮಾಡುವಾಗ ದುಡ್ಡು ತನ್ನಿಂದ ತಾನೇ ನಮ್ಮ ಹಿಂದೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ಗೊತ್ತಾ, ನಾನಿದು ಕಲ್ತಿದ್ದೀನಿ, ಒಂದು ಹಸು ನಮ್ಮದು ಪ್ರೊಫೆಷನ್ ಥರ ಅಥವಾ ಪ್ಯಾಷನ್ ಥರ ಆ್ಯಂಡ್ ಕೆಲ್ಸದ ಥರ, ಬೇಸಿಕಲಿ ಕೆಲ್ಸದ ಥರ. ಒಂದು ಹಸು ಕೆಲ್ಸದ ಥರ, ಒಂದು ಕರು ದುಡ್ಡು ಥರ. ಸೊ ತುಂಬ ಸತಿ ನಾವೇನು ಮಾಡ್ತೀವಿ, ದುಡ್ಡು ಬೇಕು, ದುಡ್ಡಿಗೆ ಹಿಂದೆ ಹೋದಾಗ ಏನಾಗುತ್ತೆ, ಕರುನ ಎಳ್ಕೊಂಡು ಹೋದರೆ ಕರು ನಮ್ಮ ಜೊತೆ ಬರಲ್ಲ, ವಾಪಸ್ ಅಮ್ಮನ ಹತ್ರ ಓಡೋಡಿ ಹೋಗ್ತಾ ಇರುತ್ತೆ, ಅಥವಾ ಅಮ್ಮ ಬಂದು ಗುಮ್ಮುತ್ತೆ ನಮಗೆ. ಅದೇ ನಾವು ಹಸುನ ಕರ್ಕೊಂಡು ಹೋದರೆ, ಅಂದರೆ ಹಸು ಅಂದರೆ ನಾವು ಕೆಲಸದ ಮೇಲೆ ಶ್ರದ್ಧೆ, ಭಕ್ತಿ, ಪ್ಯಾಷನ್, ಲವ್
ಎಲ್ಲ ಇಟ್ಟು ಮಾಡಿದ್ರೆ ಹಸುನ ಕರ್ಕೊಂಡು ಹೋದರೆ ನೋಡಿ ಕರು ಹಿಂದೆನೇ ಓಡಿ ಬರುತ್ತೆ, ಅಮ್ಮ ಎಲ್ಲಿ ಹೋಗುತ್ತೋ ಅಲ್ಲಿ ಬರುತ್ತೆ. ಸೊ ನಾನು ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು. ನನ್ನ ದುಡ್ಡು ಓಕೆ ಬರುತ್ತೆ ಬಿಡು, ನಾನು ನನ್ನ ಕೆಲಸದ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಕೆಲಸ ಮಾಡ್ಕೊಂಡು ಹೋದೆ. ತನ್ನಿಂದ ತಾನೇ ದುಡ್ಡು ಬಂತು. ಆ್ಯಂಡ್ ಇಷ್ಟು ವರ್ಷದಲ್ಲಿ ನಾನು ಹೇಳ್ದಂಗೆ ಹೈಯೆಸ್ಟ್ ಇನ್ಕಮ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. 2025 ಇಸ್ ಗೋಯಿಂಗ್ ಟು ಬಿ ಇವನ್ ಮೋರ್ ಮ್ಯಾಸಿವ್, ಟ್ರಸ್ಟ್ ಮೀ. ಸೊ ದ್ಯಾಟ್ಸ್ ದ್ಯಾಟ್. ಆ್ಯಂಡ್ ಅಗೇನ್ ಫಿನಾನ್ಷಿಯಲ್ ಗೋಲ್ಸಲ್ಲಿ ನಾನು ಬರ್ಕೊಂಡಿದ್ದೆ, ನಾನು ಒಂದು ಎಕ್ಸ್ ಅಮೌಂಟ್ ಸೇವ್ ಮಾಡಬೇಕು ಅಂತ. ಅದು ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಬರ್ಕೊಂಡಿದ್ದೆ. ಆ್ಯಂಡ್ ಐ ಹ್ಯಾವ್ ಡನ್ ದ್ಯಾಟ್. ಆ್ಯಂಡ್ ಆಲ್ ಕ್ರೆಡಿಟ್ಸ್ ಗೋಸ್ ಟು ನಳಿ ಆಂಟಿ, ಬಿಕಾಸ್ ಅವರೇ ನನ್ನ ಪುಷ್ ಮಾಡೋದು ಸ್ಟಾರ್ಟ್ ಮಾಡಿದ್ದು. ತಗೋ ಬಿಕಾಸ್ ನಾನು ಏನು ಮಾಡ್ತಿದ್ದೆ, ಇಲ್ಲಾಂದರೆ ಬಟ್ಟೆ ಮೇಲೆ ದುಡ್ಡು ಹಾಕೋದು ಅಥವಾ ಸುಮ್ಮನೆ ಬ್ಯಾಗ್ ತೊಗೊಳೋದು, ಅದು ಮಾಡೋದು ಇದು ಮಾಡೋದು, ಅಲ್ಲಿ ಇಲ್ಲಿ ಅನ್ನೆಸೆಸರಿ ದುಡ್ಡು ಖರ್ಚು ಮಾಡ್ತಾಯಿದ್ದೆ. ಸೊ ಆಂಟಿ ಹೇಳ್ತಾಯಿದ್ರು, ಬಟ್ಟೆನೂ ತೊಗೊಂಬೇಡ ಅಂತ ಅಲ್ಲ, ಬಟ್ ಫಸ್ಟ್ ಇಲ್ಲಿ ಇನ್ವೆಸ್ಟ್ ಮಾಡು, ಒಂದಷ್ಟು ನೀನು ಅಂದರೆ ಹೇಳ್ತಾರೆ ಗೊತ್ತಾ, ಗೋಲ್ಡ್ ಯಾವಾಗಲೂ ಅದೊಂಥರ ದುಡ್ಡು ಇದ್ದಂಗೆ ನಮ್ಮ ಕೈಯಲ್ಲಿ ಅಂತ. ಬಟ್ಟೆ ತೊಗೊಂಡ್ರೆ ದುಡ್ಡು ಹೋದಂಗೆ. ಸೊ ಅವರೇ ನನಗೆ ಫಸ್ಟು ಪುಷ್ ಮಾಡಿದ್ದು. ಬಿಗ್ ಥ್ಯಾಂಕ್ಸ್ ಟು ನಳಿ ಆಂಟಿ. ಸೊ ಹಾಗೆ ಒಂದೊಂದೇ ಆ್ಯಡ್ ಮಾಡ್ಕೊತಾ ಹೋದೆ. ಆ್ಯಂಡ್ ಇವಾಗ ಒಂದಷ್ಟು ಸಣ್ಣದಾಗಿ ಏನೋ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ಅದು ನನ್ನ ಫಿನಾನ್ಷಿಯಲ್ ಗೋಲ್ಸಲ್ಲಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ರಿಲೇಷನ್ಶಿಪ್ ಗೋಲ್ಸ್. ಟಾಕ್ ಟು ಮೈ ಬೇಬಿ ಎವ್ರಿ ಡೇ ಅಂತ ಬರ್ಕೊಂಡಿದ್ದೆ. ಪ್ರತಿದಿನ ಹೊಟ್ಟೆಲಿರುವಾಗ ನನ್ನ ಮಗು ಜೊತೆ ಮಾತಾಡಬೇಕು ಅಂತ ಅದನ್ನು ಮಾಡ್ತಿದ್ದೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಅದು ರಿಯಾಕ್ಟ್ ಮಾಡೋದು ಗೊತ್ತಾ, ನನ್ನ ಕೈ ಇಟ್ಬಿಟ್ಟು ಮಾತಾಡಿಸ್ತಾ ಇದ್ದರೆ ಕಿಕ್ ಮಾಡೋದು ಸ್ಟಾರ್ಟ್ ಮಾಡೋದು, ಒಂಥರ ಕನೆಕ್ಷನ್ ಒಳಗಿಂದನೇ ಬೆಳೆದ್ಬಿಟ್ಟಿದೆ. ಆ್ಯಂಡ್ ಇವಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ಮುದ್ದು ಮಾಡ್ತಾ ಇರ್ತೀನಿ. ಇನ್ಫ್ಯಾಕ್ಟ್ ನಳಿ ಆಂಟಿ ಹೇಳ್ತಾ ಇರ್ತಾರೆ, ನಮಗೆಲ್ಲ ಹೇಳೋರು ಮಕ್ಕಳಿಗೆ ತಾಯಿ ಮುತ್ತೆಲ್ಲ ಕೊಡಬಾರ್ದು, ಮುದ್ದು ಮಾಡಬಾರ್ದು, ತಾಯಿ ಕಣ್ಣು ನಾಯಿ ಕಣ್ಣು ಅಂತ. ನಾವು ಇಷ್ಟೆಲ್ಲ ಮಜಾ ಮಾಡಿಲ್ಲ. ನೀನು ಎಷ್ಟು ಮುದ್ದು ಮಾಡ್ತೀಯ, ನಿನ್ನ ಮಗಳಿಗೆ ಎಷ್ಟು ಮುತ್ತಿಡ್ತೀಯ, ಅದಕ್ಕೆ ಅವಳು ನಿನ್ನ ಬಿಟ್ಟು ಬರಲ್ಲ, ನಿನಗೆ ಅಂಟ್ಕೊಂಬಿಟ್ಟಿದ್ದಾಳೆ ಅಂತ. ಅಷ್ಟು ನಾನು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅಷ್ಟು ಮಾತಾಡಿಸ್ತೀನಿ. ಸೊ ಯಾ. ಆ್ಯಂಡ್ ನೆಕ್ಸ್ಟು ಅಭಿ ವಿಷಯವಾಗಿ ಬರ್ಕೊಂಡಿದ್ದೆ. ಅದು ಐ ಥಿಂಕ್ ಐವ್ ಆಲ್ವೇಸ್ ಬೀನ್ ಬೈ ಹಿಸ್ ಸೈಡ್. ಹೋಪ್ಫುಲಿ ಅವನ್ನ ಕೇಳಬೇಕು, ಅದನ್ನು ಆಗಿದೆ. ಕೆಲವೊಂದು ಪರ್ಸ್ನಲ್ ಗೋಲ್ಸ್ ಇದೆ. ವರ್ಷ ರಿಲೇಷನ್ಶಿಪ್ ಅಂತ ಬಂದಾಗ ನಾನು ತುಂಬ ದೊಡ್ಡ ಪಾಠ ಕಲ್ತಿದ್ದೀನಿ. ಅದಿಲ್ಲಿ ಬರ್ಕೊಂಡಿಲ್ಲ, ಬಟ್ ಲೈಫ್ ಕೆಲವೊಂದು ಸತಿ ಏನೇನೋ ಕಲಿಸುತ್ತೆ ಅಲ್ವಾ. ನಾನು ಕೇಳಿರೋ ಮಟ್ಟಿಗೆ ಒಂದು ಹೆಣ್ಮಗು ಅವಳ ಪ್ರೆಗ್ನೆನ್ಸಿ ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಮೋಸ್ಟ್ ಸೆನ್ಸಿಟಿವ್ ಸ್ಟೇಟಲ್ಲಿ ಇರ್ತಾಳಂತೆ. ಸೊ ಅದಕ್ಕೆ ಆ ಸ್ಟೇಟಲ್ಲಿ ಇರೋದ್ರಿಂದ ಆ ಹೆಣ್ಮಗುಗೆ ತನ್ನವ್ರು ಅಲ್ದಿರೋರು ಯಾರು ಅಂತ ನೀಟಾಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗ್ಬಿಡುತ್ತಂತೆ. ನನಗೆ ಈ ವರ್ಷ ನಾನು ಪ್ರೆಗ್ನೆನ್ಸಿ ಫಸ್ಟ್ ಹಾಫ್ ಆಫ್ ದಿ ಇಯರ್ ಪ್ರೆಗ್ನೆನ್ಸಿಲಿದ್ದೆ, ಸೆಕೆಂಡ್ ಹಾಫ್ ಆಫ್ ದಿ ಇಯರ್ ಪೋಸ್ಟ್ ಪ್ರೆಗ್ನೆನ್ಸಿ ಫೇಸಲ್ಲಿದ್ದೆ. ಆ್ಯಂಡ್ ಸಖತ್ತಾಗೆ ಕಲ್ತಿದ್ದೀನಿ ನನ್ನವ್ರು ಯಾರು, ನನ್ನವ್ರು ಅಲ್ದಿರೋರು ಯಾರು ಅಂತ ನೀಟಾಗೆ ಒಂದು ಡಿಫ್ರೆನ್ಸಿಯೇಷನ್ ನಾನು ಕಾಣಿಸ್ಬಿಟ್ಟಿದೆ. ಬಿಕಾಸ್ ಎಷ್ಟೊಂದು ಜನ ನನ್ನೋರಪ್ಪ ಇವರು ಅಂತ ಅಂದ್ಕೊಂಡವರು ಹೆಂಗಿದ್ಯಾ ಅಂತಲೂ ಕೇಳ್ತಿರ್ಲಿಲ್ಲ ಅಥವಾ ನೋಡೋಕ್ಕೂ ಬರ್ತಿರ್ಲಿಲ್ಲ. ಸೊ ನೀಟಾಗಿ ಆ ಡಿಫ್ರೆನ್ಸಿಯೇಷನ್ ನೋಡಿದೆ. ಆ್ಯಂಡ್ ನನ್ನವ್ರು ಯಾರು ಅಂತ ಸಖತ್ತಾಗಿ ಕಲಿತೆ. ಬಿಕಾಸ್ ಪ್ರತಿಯೊಂದು ಹೆಜ್ಜೆಲೂ ನನ್ನ ಜೊತೆ ಎಮೋಷ್ನಲ್ ಸಪೋರ್ಟ್ ಇರ್ಬೋದು. ಬಿಕಾಸ್ ನಾವು ಸಣ್ಣ ವಿಷಯಕ್ಕೂ ಬೇಜಾರಾಗುತ್ತೆ, ಸಣ್ಣ ವಿಷಯಕ್ಕೂ ಅಳು ಬರುತ್ತೆ, ಸಣ್ಣ ವಿಷಯಕ್ಕೂ ಕೋಪ ಬರುತ್ತೆ, ಹಾರ್ಮೋನ್ಸ್ ಹಿಂಗೆ ಆಡ್ತಾ ಇರುತ್ತೆ ಈ ಟೈಮಲ್ಲಿ. ಅಂಥದ್ರಲ್ಲಿ ನಾನು ಏನೇ ಹಾರ್ಮೋನಲ್ ಚೇಂಜಸ್ ಆದರೂ ನನ್ನ ಕೈ ಹಿಡ್ಕೊಂಡು ನನ್ನ ಜೊತೆ ಇದ್ದಿದ್ದು ಅವರು ಯಾರ್ಯಾರು ಅಂತ ನನಗೆ ಗೊತ್ತಿದೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ಯಾಮಿಲಿಯವ್ರು ಇರ್ಬೋದು, ಕೆಲವೊಬ್ಬರು ಫ್ರೆಂಡ್ಸ್ ಇರ್ಬೋದು, ನಿಮಗೆ ನಾನು ಯಾವತ್ತೂ ಚಿರಋಣಿ. ಆ್ಯಂಡ್ ನೆಕ್ಸ್ಟು ಕಮಿಂಗ್ ಟು ಟ್ರಾವೆಲ್ ಗೋಲ್ಸ್. ಈ ವರ್ಷ ಬಿಗಿನಿಂಗಲ್ಲೇ ನಂಗೆ ಡಾಕ್ಟರ್ ಆಲ್ರೆಡಿ ಹೇಳ್ಬಿಟ್ಟಿದ್ರು ದ್ಯಾಟ್ ನನ್ನ ಪ್ರೆಗ್ನೆನ್ಸಿಲಿ ಟ್ರಾವೆಲ್ ಮಾಡೋಂಗೆ ಇಲ್ಲ, ಔಟ್ ಆಫ್ ಬ್ಯಾಂಗ್ಳೂರ್ ಎಲ್ಲೂ ಹೋಗೋಂಗಿಲ್ಲ ಅಂತ. ಸೊ ಹಾಗಾಗಿ ನಾನು ವೆರಿ ಲಿಮಿಟೆಡ್ ಗೋಲ್ಸ್ ಬರ್ಕೊಂಡಿದ್ದೆ. ಒಂದು, ನಾನು ಪ್ರೆಗ್ನೆನ್ಸಿಲಿ ಟ್ರಾವೆಲ್ ಮಾಡೋಕ್ಕಾಗದೇ ಇರೋ ಕಾರಣ ಅಟ್ಲೀಸ್ಟ್ ವಿತಿನ್ ಬ್ಯಾಂಗ್ಳೂರ್ ಸ್ಟೆಕೇಶನ್ ಹೋಗಬೇಕು ಆ್ಯಂಡ್ ಇಲ್ಲೇ ಸುತ್ತಾಡಬೇಕು ಅಂತ ಬರ್ಕೊಂಡಿದ್ದೆ. ಎರಡೂ ಆಗಿದೆ. ಒಂದು ಸ್ಟೆಕೇಶನ್ ಅಭಿ ಜೊತೆ ನಾನು 5ನೇ ತಿಂಗಳಲ್ಲೇನೋ ಹೋಗಿದ್ದೆ. ಆ್ಯಂಡ್ ಇನ್ನೊಂದು ಇಲ್ಲಿಲ್ಲೇ ಶಾಪಿಂಗ್ ಅಂತೆ ಮಾಲ್ಗಳಿಗೆ ಅಥವಾ ತಿನ್ನಕ್ಕೆ ನಳಿ ಆಂಟಿ ಧನುಷ್ ಜೊತೆ ಅಭಿ ಜೊತೆ ಸುತ್ತಾಡ್ತಾ ಇದ್ದೆ. ಸೊ ಅದಾಗಿದೆ. ಆ್ಯಂಡ್ ನೆಕ್ಸ್ಟು ನಾನು ಬರ್ಕೊಂಡಿದ್ದು ಮಗು ಆದಮೇಲೆ ನಾನು ಫ್ಯಾಮಿಲಿ ನಮ್ಮದು ಫಸ್ಟ್ ಟೈಮ್ ಫ್ಯಾಮಿಲಿ ಆಫ್ 3 ಒಂದು ಟ್ರಿಪ್ ಹೋಗಬೇಕು ಅಂತ. ಅದನ್ನು ಹೋಗಿ ಬಂದಾಯಿತು ಗೋವಾಗೆ. ಸೊ ಇದೆರಡು ಇಟ್ಸ್ ಡನ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮಟೀರಿಯಲಿಸ್ಟಿಕ್ ಗೋಲ್ಸ್. ಸೊ ಇದರಲ್ಲಿ ತುಂಬ ಬರ್ಕೊಂಡಿದ್ದೀನಿ. ಒಂದು, ನಾನು ಮ್ಯಾಕ್ ಬುಕ್ ತೊಗೋಬೇಕು ಅಂತ. ಅಂದರೆ ನಾನು ಲ್ಯಾಪ್ಟಾಪ್ ತೊಗೊಂಡು
ತೊಗೊಂಡು ಲಾಸ್ಟ್ ಡೆಲ್ ಲ್ಯಾಪ್ಟಾಪ್ ಒಂದು 3-4 ವರ್ಷ ಏನೋ ಆಗಿದೆ. ಸೊ ಅದಾದಮೇಲೆ ನಾನು ಲ್ಯಾಪ್ಟಾಪ್ ಅಪ್ಡೇಟೇ ಮಾಡಿರಲಿಲ್ಲ, ಬಿಕಾಸ್ ನಾನು ಲ್ಯಾಪ್ಟಾಪ್ ಯೂಸೇ ಮಾಡಲ್ಲ. ನಾನು ಝೂಮ್ ಸೆಷನ್ಸ್ ತೊಗೊಳೋದ್ಬಿಟ್ಟು ಇನ್ನೇನಕ್ಕೂ ಲ್ಯಾಪ್ಟಾಪ್ ಯೂಸ್ ಮಾಡಲ್ಲ, ನಂಗೆ ಮಾಡೋಕ್ಕೆ ಬರಲ್ಲ. ಅದೇನೋ ನನಗೆ ಅದನ್ನು ಓಪನ್ ಮಾಡಿ ಅದರಲ್ಲಿ ಆಕ್ಸೆಸ್ ಮಾಡೋದಕ್ಕಿಂತ ಫೋನು ಈಸಿ ಅಂತ ಅಂದ್ಬಿಟ್ಟು ಸೊ ಈ ವರ್ಷ ಮ್ಯಾಕ್ ಬುಕ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಆ್ಯಂಡ್ ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ಮ್ಯಾಕ್ ಬುಕ್ ತೊಗೊಂಡಾದ್ಮೇಲೆ ನಂಗೆ ಅನಿಸ್ತು ಅದು ನಂಗೆ ಅಷ್ಟು ಆ್ಯಕ್ಸೆಸ್ ಮಾಡೋಕ್ಕೆ ಬರಲ್ಲ. ಸೊ ಇಟ್ ಇಸ್ ಬೆಟರ್ ಟು ಟೇಕ್ ಅ ಟ್ಯಾಬ್ ಅಂತ, ಟ್ಯಾಬ್ ಅಲ್ಲ ಏನಂತಾರೆ ಐಪ್ಯಾಡ್. ಸೊ ಐಪ್ಯಾಡ್ ತೊಗೊಂಡೆ. ಅದಾದಮೇಲೆ ಐಫೋನ್ ನೆಕ್ಸ್ಟ್ ಅಪ್ಡೇಟ್ ಮಾಡಬೇಕು ಅಂತ ಬರ್ಕೊಂಡಿದ್ದೆ, ಬಿಕಾಸ್ ನಾನು ಲಾಸ್ಟ್ ಇದ್ದಿದ್ದೆ ಐಫೋನ್ 13 Pro Max. ಅದಾದಮೇಲೆ ನಾನು 14, 15 ತೊಗೊಂಡಿಲ್ಲ. ಸೊ ಈ ವರ್ಷ ಅಪ್ಡೇಟ್ ಮಾಡಬೇಕು, ಅಪ್ಗ್ರೇಡ್ ಮಾಡಬೇಕು ಅಂತ ಇದ್ದೆ. 16 Pro Max ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ಇದು ಕ್ಯಾಮ್ರಾ ತೊಗೋಬೇಕು ವ್ಲಾಗಿಂಗ್ಗೆ ಅಂತ ಅಂದ್ಕೊಂಡೆ. ಬಟ್ ಅದಾದಮೇಲೆ ನನಗೆ ಅನಿಸ್ತು ಇಟ್ ಇಸ್ ನಾಟ್ ಆಲ್ರೆಡಿ ಮನೇಲಿ ಒಂದು ಕ್ಯಾಮ್ರಾ ಇದೆ, ಅದನ್ನೇ ಯೂಸ್ ಮಾಡ್ತಾಯಿಲ್ಲ, ಇನ್ನೊಂದು ತೊಗೊಂಡು ಯಾಕೆ ಬೇಕು ಅಂದ್ಬಿಟ್ಟು ಕ್ಯಾಮ್ರಾ ತೊಗೊಂಡಿಲ್ಲ. ಆ್ಯಂಡ್ ಅಗೇನ್ ನನಗೆ ಫೋನಲ್ಲೇ ವ್ಲಾಗ್ ಮಾಡೋಕ್ಕೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಎರಡು ಫೋನ್ ಇದೆ ಇವಾಗ. 13 Pro Max ಇದೆ, 16 Pro Max ಇದೆ, ಐಫೋನ್ 11 ಇದೆ. ಸೊ ಹಾಗಾಗಿ ಇದೇ ಸಾಕು ಅಂತ ನಾನು ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಇನ್ನೊಂದು ನಾನು ಬರ್ಕೊಂಡಿದ್ದು ಕಾರ್ ತೊಗೋಬೇಕು ಅಂತ. ಅಗೇನ್ ಅದನ್ನು ನಾನೇ ಬೇಡ ಅಂತ ಕ್ಯಾನ್ಸಲ್ ಮಾಡಿದೆ, ಬಿಕಾಸ್ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ದೇರ್ ಇಸ್ ನೋ ಪಾಯಿಂಟ್, ನಾನು ಓಡ್ಸೋಕ್ಕಾಗಲ್ಲ ಜಾಸ್ತಿ. ಅಥವಾ ನನಗೆ ಇನ್ನೊಂದೇನು ಗೊತ್ತಾ, ಐ ಲೈಕ್ ಟು ಬಿ ಅ ಪ್ಯಾಸೆಂಜರ್ ಪ್ರಿನ್ಸಸ್. ನಾನು ಕಾರ್ ಓಡಿಸೋದ್ಕಿಂತ ಯಾರಾದರೂ ಓಡಿಸಿದ್ರೆ ಪಕ್ಕದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡೋದು, ಮಾತಾಡೋದು, ಹಾಡಾಡೋದು ಇದು ನಂಗೆ ಇಷ್ಟ. ಸೊ ಹಾಗಾಗಿ ನಾನು ಕಾರ್ ತೊಗೊಂಡ್ರೆ ಇಟ್ ಇಸ್ ಪಾಯಿಂಟ್ಲೆಸ್. ಈ ವರ್ಷದಲ್ಲಿ ಮಗು ಆದಮೇಲೂ ಮನೇಲೇ ಜಾಸ್ತಿ ಇರ್ತೀವಿ, ಅಥವಾ ಹೋದ್ರೂ ಮಗುನ ಇಟ್ಕೋಬೇಕು, ಬೇರೆಯವರೇ ಓಡಿಸ್ಬೇಕು. ಸೊ ಐ ಥಾಟ್ ಇಟ್ಸ್ ಆಫ್ ನೋ ಪಾಯಿಂಟ್ ಅಂದ್ಬಿಟ್ಟು ನಾನೇ ಕ್ಯಾನ್ಸಲ್ ಮಾಡಿಬಿಟ್ಟೆ. ಸೊ ಕೆಲವೊಂದು ಸತಿ ನಾವು ಬರ್ಕೊಂಡಿದ್ದೀವಿ ಅಂತ ಫೋರ್ಸ್ಫುಲಿ ತೊಗೊಳೋದ್ಕಿಂತ ಯೋಚನೆ ಮಾಡೋದು ಇಂಪಾರ್ಟೆಂಟ್. ಇನಿಷಿಯಲಿ ನಮ್ಗೆ ಅನ್ಸುತ್ತೆ ಬೇಕು ಅಂತ, ಬಟ್ ಆಮೇಲೆ ಆ ಪ್ರಾಸೆಸ್ಸಲ್ಲಿ ಕೆಲವೊಂದು ಬೇಡ ಅಂತ ಅನ್ಸುತ್ತೆ, ಇಟ್ ಇಸ್ ಓಕೆ. ಸೊ ಅದೊಂದು. ಆ್ಯಂಡ್ ಇನ್ನೊಂದು ನಾನು ಬರ್ಕೊಂಡಿದ್ದು ಸೆಟಪ್ ಹೋಮ್ ಸ್ಟುಡಿಯೋ ಟು ಶೂಟ್ ಅಂತ. ಸೊ ವಿಡಿಯೋಸ್ ಎಲ್ಲ ಶೂಟ್ ಮಾಡೋಕ್ಕೆ ಒಂದು ಸ್ಟುಡಿಯೋ ಸ್ಪೇಸ್ ಥರ ಮಾಡ್ಕೋಬೇಕು ಅಂತ. ಅದು ಮಾಡಿಲ್ಲ, ಬಟ್ ದಿಸ್ ಇಯರ್ ಐ ವಿಲ್ ಡೂ ಇಟ್. ಬಿಕಾಸ್ ನನಗೆ ಆ ಬ್ಲ್ಯಾಕ್ ನಮ್ಮದು ವಾಕಿನ್ ಕ್ಲಾಸೆಟಲ್ಲೇ ವೀಡಿಯೋಸ್ ಮಾಡಿ 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 ನನಗೂ ಬೇಜಾರಾಗೋಗಿದೆ. ಸೊ ಇನ್ನೊಂಚೂರು ಏನಾದರೂ ಚೇಂಜಸ್ ಮಾಡ್ಕೊಳ್ಳೋಣ ಅಂತ. ಸೊ ಇದು ಬಿಟ್ಟು ಕೆಲವೊಂದಷ್ಟು ಇನ್ನೊಂದಷ್ಟು ಎಕ್ಸ್ಟ್ರಾಸ್ ಅಂತ ಹಾಕ್ಕೊಂಡಿದ್ದೆ. ಫೋಟೋ ಶೂಟ್ಸ್ ಮಾಡಿಸ್ಬೇಕು ಜಾಸ್ತಿ, ಬಿಕಾಸ್ ನನಗೆ ಫೋಟೋಸ್ ಅಂದರೆ ಹುಚ್ಚು. ಸೊ ಮೆಮರೀಸ್ಗೆ ಅಂತ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ. ಸೊ ಪ್ರೆಗ್ನೆನ್ಸಿಲೂ ಫೋಟೋ ಶೂಟ್ ಮಾಡಿಸಿದ್ದೀನಿ, ಮಗು ಹುಟ್ಟಿದ ಮೇಲೂ ಒಂದಷ್ಟು ಫೋಟೋ ಶೂಟ್ಸ್ಗಳು ಮಾಡಿಸಿದ್ದೀನಿ. ಸೊ ದ್ಯಾಟ್ ಐ ಆಮ್ ಹ್ಯಾಪಿ. ಆಮೇಲೆ ಒಂದಷ್ಟು ಕೋಟ್ಸ್ಗಳನ್ನ ಬರ್ಕೊಂಡು ಇಟ್ಕೊಂಡಿದ್ದೆ. ಸೊ ಅಗೇನ್ ಅದೆಲ್ಲ ಆಗಿದೆ. ಸೊ ಸಿಕ್ಕಾಪಟ್ಟೆ ಕೋಟ್ಸ್ ಬರ್ಕೊಂಡಿದ್ದೆ. ಅದೆಲ್ಲ ಅಲ್ಲಿ ನಂದು ವಿಷನ್ ಬೋರ್ಡಲ್ಲಿದೆ. ಸೊ ಇವಾಗ ಕಣ್ಣು ಬ್ಲರ್ ಆಗುತ್ತೆ, ನನಗೆ ಅಷ್ಟು ದೂರ ಕಾಣಿಸಲ್ಲ. ಸೊ ಲೆಟ್ಸ್ ಸ್ಕಿಪ್ ಆನ್ ದ್ಯಾಟ್. ಸೊ ಅದನ್ನು ಆದಷ್ಟು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ದಿಸ್ ಈಸ್ ಅಬೌಟ್ ಮೈ 2024 ಟಾರ್ಗೆಟ್ಸ್, ಆ್ಯಂಡ್ ಮೆಜಾರಿಟಿ ಆಫ್ ಇಟ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಸೊ ನೆಕ್ಸ್ಟು 2025ಗೆ ಏನೇನೆಲ್ಲ ಮಾಡಬೇಕು, ಹೇಗೆ ಪ್ಲ್ಯಾನ್ ಮಾಡೋದು, ಅದನ್ನು ನೆಕ್ಸ್ಟ್ ವೀಡಿಯೋಲಿ ನೋಡೋಣ. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ. ಸೊ ನೀವು ಈ ವಿಡಿಯೋ ನೋಡಿದ ತಕ್ಷಣ ಇಟ್ಸ್ ಓಕೆ, ನೀವು ಒಂದು 2-3 ದಿನ ಲೇಟಾಗಿ ನೋಡಿದ್ರೂ ಪರವಾಗಿಲ್ಲ, ಕೂತು ನಿಮ್ಮದು TMRR ಏನೇನಿದೆ ನೋಡ್ಕೊಳ್ಳಿ. ಬಿಕಾಸ್ ಬರೀ ಟಾರ್ಗೆಟ್ ಹಾಕ್ಕೊಳ್ಳೋದು ಒಂದೇ ಅಲ್ಲ, ಅದನ್ನು ರಿವ್ಯೂ ಮಾಡೋದು ಕೂಡ ಇಂಪಾರ್ಟೆಂಟ್. ಇವಾಗ ನಾನು ನೋಡಿದಾಗ ನಂಗೆ ಒಂದು ಹೋಪ್ ಬರುತ್ತೆ, ಓಕೆ ನಾನು ಆಲ್ಮೋಸ್ಟ್ ಅಚೀವ್ ಮಾಡಿದ್ದೀನಿ, ಐ ಆಮ್ ಕೇಪಬಲ್ ಆಫ್ ಅಚೀವಿಂಗ್. ಸೊ 2025ಗೆ ಇನ್ನೂ ಬಿಗ್ಗರ್ ಗೋಲ್ಸ್ ಹಾಕ್ಕೋಬೇಕು ಅಂತ. ಅಥವಾ ಅಚೀವ್ ಮಾಡಿಲ್ವಾ, ಇಟ್ ಇಸ್ ಓಕೆ, ನಾನು ಅಚೀವ್ ಮಾಡಿಲ್ಲ, ಈ ವರ್ಷ ಮಾಡೋಣ ಅಂತ ಕುತ್ಕೋತೀನಿ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ರಿವ್ಯೂ. And all the very best for your 2025 and happy 2025.